ಮನೆಯಲ್ಲೇ ಟೈಲರಿಂಗ್ ಬಿಸ್ನೆಸ್ಸನ್ನು ಯಾವ ರೀತಿ ಇಂಪ್ರೂವ್ ಮಾಡ್ಕೊಳ್ಳೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ನಿಮಗೆ ಟಿಪ್ಸ್ ಸಹಿತ ಹೇಳ್ತೀನಿ. ಮತ್ತು ಯಾವ ರೀತಿ ನಾವು ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಬೇಕು, ಕಸ್ಟಮರ್ ಜೊತೆ ಯಾವ ರೀತಿ ನಾವು ಇದ್ದರೆ ನಮ್ಮ ಟೈಲರಿಂಗು ಇಂಪ್ರೂವ್ ಆಗುತ್ತೆ, ಟೈಲರಿಂಗ್ ಬಿಸ್ನೆಸ್ ಇಂಪ್ರೂವ್ ಆಗುತ್ತೆ ಅನ್ನೋದು. ಇವಾಗ ಹಲವಾರು ಜನ ಹೆಂಗೆ ಅಂದರೆ ಕಲಿತ್ಬಿಟ್ಟು ಕೂತಿರ್ತಾರೆ, ಆದರೆ ಯಾರು ಅವ್ರ ಹತ್ರ ಹೋಗ್ಬಿಟ್ಟು ಸರಿಯಾಗಿ ಬಟ್ಟೆಗಳು ಸ್ಟಿಚ್ ಮಾಡೋಕ್ಕೆ ಕೊಡೋಲ್ಲ. ಅದಕ್ಕೆ ಒಂದು ರೀಸನ್ ಇರುತ್ತೆ. ಏನಪ್ಪ ಅಂದರೆ ಅವರು ಮೊದಲಿಂದ ಒಂದು ಟೈಲರಲ್ಲಿ ಏನಾದರೂ ಅವರು ಫಿಕ್ಸ್ ಆಗಿಬಿಟ್ರೆ ಅಲ್ಲಿಂದ ನಮ್ಮ ಹತ್ರ ಬರೋದು ತುಂಬಾ ಕಷ್ಟ ಇರುತ್ತೆ. ಸೊ ಹಾಗಾಗಿ ತಾಳ್ಮೆ ಇರಬೇಕು. ತಾಳ್ಮೆಯಿಂದ ಕಾದರೆ ಎಲ್ಲನೂ ಆಗುತ್ತೆ ಅಂತ ಹೇಳ್ತಾ, ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲಕ್ಷ್ಮಿ ಟೈಲರಿಂಗ್ ಬ್ಲಾಗ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾನು ಏನಪ್ಪ ಅಂದರೆ ಇವತ್ತಿನ ಟಾಪಿಕ್ ಬಂದುಬಿಟ್ಟು ಹಾಗೆ ಬ್ಲೌಸ್ ಸ್ಟಿಚ್ ಮಾಡ್ತಾಯಿದ್ದೆ. ಏನೋ ಒಂದು ವಿಷಯನ ನಿಮ್ಮ ಜೊತೆ ಶೇರ್ ಮಾಡಬೇಕು ಸ್ವಂತ ಅನುಭವದ ಮೇಲೆ ಅಂತ ಹೇಳಿಬಿಟ್ಟು ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಯಾರೆಲ್ಲ ನನ್ನ ಚಾನಲ್ನ ಹೊಸವಾಗಿ ನೋಡ್ತಿರೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ನೋಡಿ, ಹಾಗೆ ಬೆಲ್ಲೈಕನ್ನ ಒತ್ತಿ ಲೈಕ್ ಶೇರ್ ಕಮೆಂಟ್ ಮಾಡಿ ಅಂತ ಹೇಳ್ತಾ ಫ್ರೆಂಡ್ಸ್, ಬನ್ನಿ ಇವತ್ತು ನನ್ನ ಪರ್ಸ್ನಲಾಗಿ ನಾನು ಅನುಭವಿಸಿರೋ ನಿಮಗೆ ಒಂದು 4-5 ಟಿಪ್ಸನ್ನು ಕೊಡ್ತೀನಿ. ಅದೇ ರೀತಿ ಫಾಲೋ ಮಾಡಿ, ಸೊ ಇಂಪ್ರೂವ್ ಆಗೇ ಆಗ್ತೀರಾ ಅಂತ ಹೇಳ್ತೀನಿ. ಫಸ್ಟಿಗೆ ನಾವು ಏನು ಮಾಡಬೇಕು ಅಂದರೆ, ನಮ್ಮದು ಇವಾಗ ಮನೆಯಲ್ಲೇ ಇರ್ತೀವಿ ನಾವು, ಅಂದರೆ ಹೌಸ್ ವೈಫ್ ಅಂದರೆ ಮನೆಯಲ್ಲೇ ಇರೋದು. ಮನೆಯಲ್ಲಿ ಇದ್ಬಿಟ್ಟು ನಮ್ಮ ಫ್ಯಾಮಿಲಿಗೆ ಮತ್ತು ನಮ್ಮ ಗಂಡಂದಿರಿಗೆ ಏನಾದರೂ ಒಂಚೂರು ಹೆಲ್ಪ್ ಆಗಲಿ, ಫೈನಾನ್ಷಿಯಲಿ ಆಗಲಿ ಒಂಚೂರು ಹೆಲ್ಪ್ ಆಗುತ್ತೆ. ಮತ್ತು ಸೆಲ್ಫ್ ಡಿಫೆನ್ಸ್ ಅಂತ ಒಂದಿರುತ್ತಲ್ಲ, ಯಾರ ಹತ್ರನೂ ನಮ್ಮ ಪರ್ಸ್ನಲ್ ಖರ್ಚಿಗೆ ಅಂತ ಪದೇ ಪದೇ ಗಂಡನೂ ಕೇಳೋಕ್ಕಾಗಲ್ಲ. ಯಾಕಂದರೆ ಕೆಲವರು ಅರ್ಥ ಮಾಡ್ಕೊಂಡವರು ಕೊಡ್ತಾರೆ, ಕೆಲವ್ರು ಏನೈತೆ ಪದೇ ಪದೇ ಅಂದು ತೋರಿಸೋರು ಕೂಡ ಇರ್ತಾರೆ. ಅಂಥ ಯಜಮಾನ್ರು ಇರ್ತಾರೆ ಕೆಲವರಿಗೆ. ನನ್ನ ಮಾತಲ್ಲಿ ಏನಾದರೂ ತಪ್ಪಿದರೆ ದಯವಿಟ್ಟು ಕ್ಷಮಿಸಿ. ಯಾಕಂದರೆ ಆ ಥರನೂ ಗಂಡು ಮಕ್ಕಳು ಇರ್ತಾರೆ, ಸಪೋರ್ಟಿವ್ ಆಗಿರೋರು ಕೂಡ ಗಂಡು ಮಕ್ಕಳು ಇರ್ತಾರೆ. ಸೊ ಯಾವ ರೀತಿ ಇರ್ತಾರೆ ಅನ್ನೋದು ನಮ್ಮ ಮೇಲೆ ಬಿಟ್ಟಿರೋದು. ಪದೇ ಪದೇ ಬೈಯೋ ಗಂಡು ಮಕ್ಕಳಿದ್ರೆ ಆ ಮನೆ ಹೆಣ್ಮಕ್ಳು ಏನು ಮಾಡಬೇಕಪ್ಪ ಅಂದರೆ, ಈ ಥರ ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡ್ತಾ ನಮ್ಮ ಅರ್ನಿಂಗನ್ನು ನಾವು ಸ್ಟಾರ್ಟ್ ಮಾಡಬೇಕು. ಇವಾಗ ಮೇನ್ ಮುದ್ದೆಗೆ ಬರ್ತೀನಿ. ಏನಪ್ಪ ಅಂದರೆ, ನಮ್ಮದು ಟೈಲರಿಂಗ್ ಬಿಸ್ನೆಸ್ಸು ನಾವು ಏನಾದರೂ ಕಲ್ತಿದ್ದೀವಿ, ಆಮೇಲೆ ನಾವು ಬಿಸ್ನೆಸ್ಸನ್ನು ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದೀವಿ, ಸ್ಟಾರ್ಟ್ ಮಾಡಬೇಕು ಅನ್ನೋರಿಗೆ ಇದೊಂದು ಕಿವಿ ಮಾತು. ಮಾಡೋರಿದ್ದರೆ ಮಾಡಿ, ಯಾಕಂದರೆ ತುಂಬಾ ಒಳ್ಳೆಯ ಕೆಲಸ ಇದು. ಈ ಕೆಲಸದಲ್ಲಿ ಯಾವುದೇ ಥರ ಮೋಸ ಆಗಲ್ಲ. ಇದನ್ನು ಎಷ್ಟು ಶ್ರದ್ಧೆಯಿಂದ ಮಾಡ್ತೀರಾ ನೋಡಿ, ಅಷ್ಟು ಅದು ನಮ್ಮ ಹೊಟ್ಟೆಗೆ ಯಾವತ್ತೂ ಮೋಸ ಮಾಡಲ್ಲ. ಅದು ಈ ಕೆಲಸ ಅನ್ನೋದು, ನಾನು ನಂಬಿರೋ ಈ ಕೆಲಸ ನನಗೆ ಅಂತೂ ಯಾವತ್ತೂ ಮೋಸ ಮಾಡಿಲ್ಲ. ಸೊ ಮಾಡೋದು ಇಲ್ಲ ಅಂತ ಅನ್ಕೋತೀನಿ. ಯಾಕಂದರೆ ನನ್ನ ಎಫೆಕ್ಟ್ ಎಷ್ಟಿರುತ್ತೋ ಅಷ್ಟು ನನಗೆ ದುಡ್ಡು ಕೊಡುತ್ತೆ ಅದು. ಇದರಲ್ಲಿ ಯಾವುದೇ ಥರ ಇನ್ನೊಂದು ಮಾತಿಲ್ಲ. ಏನಪ್ಪ ಅಂದರೆ, ಇವಾಗ ಕಸ್ಟಮರು ಬರ್ತಿಲ್ಲ ನಮ್ಮ ಹತ್ರ ಸ್ಟಿಚ್ ಮಾಡ್ಕೊಳ್ಳೋಕ್ಕೆ ಅಂತ ಹೇಳಿದಾಗ ನಾವೇನು ಮಾಡಬೇಕು ಅಂದರೆ, ಫಸ್ಟ್ ನಮ್ಮ ಬಟ್ಟೆಗಳನ್ನು ನಾವು ಸ್ಟಿಚ್ ಮಾಡ್ಕೋಬೇಕಾಗತ್ತೆ. ಯಾವುದೇ ಥರ ಫಂಕ್ಷನ್ಗಳಲ್ಲಿ ಆಗಲಿ ಏನಾದರೂ ಆಗಲಿ, ನಮ್ಮ ಫ್ಯಾಮ್ಲಿ ರಿಲೇಟಿವ್ ಯಾರಾದರೂ ಇದ್ದರೆ, ನಮ್ಮ ಮನೆ ಅಕ್ಕಪಕ್ಕ ಇದ್ದವರು ಇದ್ದರೆ ಅವ್ರ ಬಟ್ಟೆಗಳನ್ನು ತೊಗೊಂಡು ಫಸ್ಟ್ ನೀವು ಚೆನ್ನಾಗಿ ಸ್ಟಿಚ್ ಮಾಡಿ, ಫಿಟ್ಟಿಂಗಲ್ಲಿ ಸ್ವಲ್ಪ ಗಮನ ಕೊಡಿ. ಪರ್ಫೆಕ್ಟಾಗಿ ಹೊಲಿಯೋಕ್ಕೆ ನಿಮಗೇನಾದರೂ ಬಂತಪ್ಪ ಅಂದರೆ, ಸೊ ಆ ಬ್ಲೌಸ್ ನೋಡಿಬಿಟ್ಟೇ ಬರೋವಂಥ ಚಾನ್ಸಸ್ ತುಂಬಾ ಇರುತ್ತೆ. ಎಲ್ಲಿ ಅಂದರೆ ಸಹಜವಾಗಿ ಇವಾಗ ನಾವೇನಾದರೂ ಒಂದು ಮದುವೆಗಾಗಲಿ ಯಾವುದೇ ಫಂಕ್ಷನ್ಗೆ ಹೋದ್ರೂ ಕೆಲವರು ಹೆಣ್ಮಕ್ಳು ಹೆಂಗಪ್ಪ ಅಂದರೆ, ಅವರು ಏನು ಮಾಡ್ತಾರೆ, ಕೆಲವ್ರು ತೊಟ್ಟಿರೋ ಬಟ್ಟೆಗಳನ್ನ ನೋಡ್ತಿರ್ತಾರೆ. ಕೆಲವರು ಹೆಣ್ಮಕ್ಳು ಅದು ಒಂಥರ ಹಾಬೀಸೇ ಇರುತ್ತೆ ಬಿಡಿ. ಅಂದರೆ ಯಾರ ಥರ ಹಾಕೋತಾರೆ ಅನ್ನೋದ್ರ ಮೇಲೆ ಕಣ್ಗಳಿರುತ್ತೆ. ಸೊ ಹಂಗಾಗಿ ಅದರಲ್ಲಿ ಏನು ಕೇಳ್ತಾರೆ ಕೆಲವರು ಅಂದರೆ, ನಾವು ಎಲ್ಲೂ ಹೋದಾಗ ಕೂಡ ಸಹಜವಾಗಿ ಕೇಳೋ ಮಾತೇ ಇದು. ನಾನು ಸಹ ಕೇಳ್ತೀನಿ, ಎಲ್ಲಿ ಹೊಲಿಸ್ಕೊಂಡ್ರಿ ಬ್ಲೌಸನ್ನು ಅನ್ನೋದನ್ನು. ಸೊ ಹಾಗಾಗಿ ಅವ್ರು ಹೇಳಬೇಕು, ಇವರು ಹೊಲ್ಕೊಟ್ರು ನನಗೆ ಇಷ್ಟಿಷ್ಟು ತೊಗೊಂಡಿದ್ದಾರೆ, ಚಾರ್ಜಸ್ ಕೂಡ ಕಡಿಮೆ ಇದೆ. ಫಸ್ಟ್ ಸ್ಟಾರ್ಟಿಗೆ ಬಂದಾಗ ನಾವು ಯಾರು ನಮ್ಮ ಮನೆ ಪಕ್ಕನೇ ಇರಲಿ, ನಮ್ಮ ಏರಿಯಾದಲ್ಲಿ ಯಾರು ಹೊಲಿತಿದ್ರು ಅವ್ರಿಗಿಂತನೂ ನಾವು ಒಂಚೂರು ಕಡಿಮೆ ರೇಟಿಗೆ ಇಟ್ಬಿಡಬೇಕು. ಮನೇಲಿ ಹೊಲಿಯೋರಿಗೆ ಹೇಳ್ತಾ ಇದ್ದೀನಿ. ಸೊ ಆ ರೀತಿ ಮಾಡಿದಾಗ ಏನಪ್ಪ ಆಗುತ್ತೆ ಅಂದರೆ, ನಮ್ಮ ಬಿಸ್ನೆಸ್ಸಲ್ಲಿ ಇಂಪ್ರೂವ್ ಆಗುತ್ತೆ. ರೇಟು ಕಡಿಮೆ, ಈ ಥರ ಫಿಟ್ಟಿಂಗ್ ಕೊಡ್ತಾರೆ ಅನ್ನೋದು ಆಮೇಲೆ ಬರೋಕ್ಕೆ ಸ್ಟಾರ್ಟ್ ಆಗ್ತಾರೆ ನೋಡಿ ಕಸ್ಟಮರು. ಬಂದಾಗ ಏನಪ್ಪ ಮಾಡಬೇಕು ಅಂದರೆ, ನಾವು ಯಾವುದೇ ಥರನೂ ನಾವು ಅವ್ರ ಹತ್ರ ಯಾವುದೇ ಥರನೂ ಕೆಲವ್ರು ಹೆಂಗೆ ಮಾಡ್ತಾರೆ ಅಂದರೆ, ಓವರಾಗಿ ಮಾತಾಡೋದು. ಅಂದರೆ ಜಾಸ್ತಿ ಕಸ್ಟಮರು ಹೋಗ್ತಾರಲ್ಲ ಅವ್ರ ಅಂಗಡಿಯಲ್ಲೆಲ್ಲ, ಓವರಾಗಿ ಮಾತಾಡೋದು, ಈ ಥರ ಆ ಥರ ಅನ್ನೋದು, ಈ ಥರ ಮಾಡಬಾರ್ದು. ಯಾಕಂದರೆ ಕಸ್ಟಮರು ದೇವರಿದ್ದ ಹಾಗೆ, ಅವರಿಂದ ನಮ್ಮ ಬಿಸ್ನೆಸ್ ನಡೀತಿರುತ್ತಲ್ಲ. ಹಾಗಾಗಿ ಅವ್ರು ಬಂದಾಗ ನಾವು ಚೆನ್ನಾಗೇ ಟ್ರೀಟ್ ಮಾಡಬೇಕಾಗತ್ತೆ ಅವರನ್ನು. ಮತ್ತು ಆದಷ್ಟು ಬೇಗ ನೀವು ಏನು ಮಾಡಬೇಕಪ್ಪ ಅಂದರೆ,
ಅವ್ರು ಬಂದಾಗ ಸೊ ಅವ್ರ ಹತ್ರ ನಾವು ಚೆನ್ನಾಗಿ ಮಾತಾಡಿ ಈ ಥರ ಡಿಸೈನ್ ಎಲ್ಲ ಮಾಡ್ತೀವಿ ಅಂತ ಪ್ಯಾಟರ್ನ್ ಎಲ್ಲ ತೋರಿಸಿ ಆಮೇಲೆ ಬ್ಲೌಸ್ಗಳ ಇಮೇಜಸ್ ಎಲ್ಲ ಫೋನಲ್ಲಿರುತ್ತೆ. ಸೊ ನಾನು ಈ ರೀತಿ ಬ್ಲೌಸನ್ನು ಸ್ಟಿಚ್ ಮಾಡ್ತೀವಿ ಅಂತ ಹೇಳಿ ಅವರಿಗೆ ಹೊಲಿತೀವಿ ನಾವು ಈ ರೀತಿ ನೀವು ಹೇಳಿರೋ ಡಿಸೈನ್ಸ್ ಎಲ್ಲ ಹೊಲಿತೀನಿ, ಇಷ್ಟು ರೇಟ್ ಇದೆ ನೋಡಿ, ಇಷ್ಟು ಅಂದರೆ ನಮ್ಮ ಏರಿಯಾದಲ್ಲಿ ಏನು ಟೈಲರ್ ಇದ್ದಾರಲ್ಲ ಅವ್ರಿಗಿಂತನೂ ಕಡಿಮೆ ಇರಬೇಕು. ಆ ರೀತಿ ನಾವು ಫಸ್ಟ್ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಬೇಕು. ಇಂಪ್ರೂವ್ ಆಗ್ತಾ ಆಗ್ತಾ ನಮ್ಮ ಫಿಟ್ಟಿಂಗು ನಾವು ಕೊಡೋ ಅವರಿಗೆ ಸರ್ವಿಸ್ ಏನಿರುತ್ತೆ ಅದನ್ನು ನೋಡಿಬಿಟ್ಟು ಅವರು ನಮಗೆ ಚೌಕಾಶಿ ಮಾಡಬಾರ್ದು. ಆ ರೀತಿ ಇರಬೇಕು ನಮ್ಮ ಸರ್ವಿಸ್ ಅವ್ರಿಗೆ. ಸೊ ನೀವು ಏನು ಮಾಡ್ತೀರಪ್ಪ ಅಂದರೆ ಫಸ್ಟಿಗೆ ನೀವು ಬ್ಲೌಸ್ಗಳು ಕೆಲವಷ್ಟು ಬ್ಲೌಸ್ಗಳು ನಿಮ್ಗೆ ಬರೋ ಡಿಸೈನ್ಸ್ ಎಲ್ಲ ಹೊಲಿದಿಡಿ. ಆಮೇಲೆ ಕಟೋರಿ ಬ್ಲೌಸ್, ಪ್ರಿನ್ಸ್ ಕಟ್ ಬ್ಲೌಸ್, ಆಮೇಲೆ 4 ಟಕ್ಸ್ ಬ್ಲೌಸ್, 1 ಟಕ್ಸ್ ಅಂದರೆ ಸಿಂಗಲ್ ಡಾಟ್ ಬ್ಲೌಸ್, ಆಮೇಲೆ ಡಿಸೈನ್ ಪ್ಯಾಟರ್ನ್ ಇರುತ್ತಲ್ಲ ಆ ಥರ ಹಲವಾರು ಬ್ಲೌಸ್ ಅಂದರೆ ಇಲ್ಲ ಅಂದ್ರೆ ಒಂದು ಮಿನಿಮಮ್ 5-6 ಬ್ಲೌಸ್ ಆದರೂ ಈ ರೀತಿ ನೀವು ಸ್ಟಿಚ್ ಮಾಡಿ ಇಟ್ಕೊಳ್ಳಿ. ಡಿಸೈನು ಇರಬೇಕು, ಈ ಕಡೆ ನಾವು ಡಾರ್ಟನ್ನು ಇದು ಮಾಡಿರಬೇಕು. ಆ ಥರ ನಮ್ಮ ಪರ್ಸ್ನಲಾಗಿ ನಾವು ಸ್ಟಿಚ್ ಮಾಡಿ ಇಟ್ಕೋಬೇಕಾಗತ್ತೆ. ಅವ್ರು ಬಂದಾಗ ನಮಗೆ ತೋರ್ಸೋಕ್ಕಂತ ಡೆಮೋ ಆಗಿ ನಾವು ಇಟ್ಕೋಬೇಕು. ಇನ್ನೊಂದು ಏನಪ್ಪ ಅಂದರೆ ನಾವು ಅಂಗಡಿಯಲ್ಲಿ ಚಾರ್ಟ್ ಸಿಗುತ್ತೆ. ಯಾವ ಥರ ಅಂದರೆ ಬ್ಯಾಕ್ ಡಿಸೈನ್ ಚಾರ್ಟ್ ಸಿಗುತ್ತಲ್ಲ ಆ ರೀತಿ ನಾವು ಚಾರ್ಟ್ಗಳನ್ನು ತಂದುಬಿಟ್ಟು ಇಟ್ಕೋಬೇಕು. ಈ ರೀತಿ ನಾವು ಹೊಲಿತೀವಿ ಅಂತ ಅವ್ರಿಗೆ ಎಕ್ಸ್ಪ್ಲೇನ್ ಮಾಡಬೇಕು. ಒಂದು ಸಲ ಬರೋದಲ್ವಾ ಆಯಿತು, ಪದೇ ಪದೇನೂ ನಾವು ಬಂದವರಿಗೆಲ್ಲ ತೋರಿಸ್ತಾ ಹೋದರೆ ಕೆಲವು ದಿನ ಅಷ್ಟೇ ಇದರಲ್ಲಿ ದುಡ್ಡು ತಿನ್ನೋದ್ರಲ್ಲಿ ಏನೂ ನಾಚಿಕೆ ಇಲ್ಲ. ನಾವು ಹೆಂಗಪ್ಪ ಹೇಳೋದು ಇವರಾಗೆ ಬರಲಿ ಅಂತ ಕಾಯ್ತಾ ಕೂರಬಾರ್ದು. ಬಂದವರಿಗೆ ಚೆನ್ನಾಗಿ ಮಾತಾಡಿಬಿಟ್ಟು ನಾವು ಈ ಥರ ಸರ್ವಿಸ್ ಕೊಡ್ತೀವಿ, ಈ ಥರ ಮಾಡ್ತೀನಿ ಅನ್ನೋದನ್ನು ಕೊಡಬೇಕಾಗತ್ತೆ. ನಾವು ಈ ಥರ ಮಾಡ್ತೀವಿ, ನಾವು ಈ ಥರ ಸರ್ವಿಸ್ ಕೊಡ್ತೀವಿ ಅನ್ನೋದು ಹೇಳೋದ್ರಲ್ಲಿ ಯಾವುದೇ ಥರ ತಪ್ಪಿಲ್ಲ. ಮುಂಜಿರಬಾರ್ದು ಮತ್ತು ನಾಚಿಕೆನೂ ಪಟ್ಕೋಬಾರ್ದು. ಯಾವುದೇ ಕೆಲಸದಲ್ಲಾಗಲಿ ಹಾರ್ಡ್ ವರ್ಕ್ ಇರಬೇಕು. ಅವ್ರು ಹೇಳಿರೋ ಟೈಮ್ಗೆ ನಾವು ಬ್ಲೌಸನ್ನು ಅವರಿಗೆ ಸ್ಟಿಚ್ ಮಾಡಿಕೊಡ್ಬೇಕು. ಈ ರೀತಿ ಇದ್ದರೆ ಮಾತ್ರ ನಮ್ಮ ಹತ್ರ ಕಸ್ಟಮರ್ ಬರೋಕ್ಕೆ ಸಾಧ್ಯ ನೋಡಿ. ಮತ್ತು ಇನ್ನೊಂದು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಯಾವತ್ತಿಗೂ ನಮ್ಮ ಬಾಯನ್ನು ನಾವು ಸಿಹಿಯಾಗಿ ಇಟ್ಕೋಬೇಕು. ಯಾಕಂದರೆ ನಾವು ಒರಟಾಗಿ ಮಾತಾಡೋದು ಇನ್ನೊಂದು ಥರ ಈ ಥರ ಆ ಥರ ಅಂತ ಯಾವುದೇ ಥರ ಬಾಯಿಗಳಿಂದ ಮಾತುಗಳು ಬರಬಾರ್ದು. ಯಾಕಂದರೆ ಅದು ತುಂಬ ತಪ್ಪಾಗತ್ತೆ. ಕಸ್ಟಮರು ನಮಗೆ ದೇವರಿದ್ದ ಹಾಗೆ, ಅವರನ್ನು ನಾವು ಅಂದರೆ ಈ ಥರ ಮಾಡ್ಕೋಬಾರ್ದು. ಯಾಕಂದರೆ ಒಬ್ಬರಿಗೆ ನಾವು ಆ ರೀತಿ ಮಾತಾಡಿದ್ರೆ ಅವ್ರು ಏನು ಮಾಡ್ತಾರಪ್ಪ ಅಂದರೆ ನೆಕ್ಸ್ಟ್ ಯಾರಾದರೂ ಕೇಳಿದ್ರೆ ಅವಳು ಬಿಡು ಈ ರೀತಿ ಮಾತಾಡ್ತಾಳೆ, ಅವ್ರ ಹತ್ರ ಏನು ಹೋಗ್ತೀಯ ಬಿಡು, ಮತ್ತು ಏನಾದರೂ ಹಾಗೆ ಹೀಗೆ ಅಂತ ನಾವು ಹೇಳಿದ್ದಕ್ಕೆ ಅವರು 101 ಹುಟ್ಟಿಸ್ಬಿಟ್ಟು ಹೇಳೋವಂಥ ಜನನೂ ಕೂಡ ಇರ್ತಾರೆ. ಸೊ ಹಂಗಾಗಿ ಯಾರೇ ಬರಲಿ, ನಮ್ಗೆ ಆದವರು ಬರಲಿ ಆಗಲ್ದವರು ಬರಲಿ, ಬಂದಾಗ ನಾವು ಸಿಹಿಯಾಗಿ ಮಾತಾಡಿ ಕಳಿಸ್ಕೊಡ್ಬೇಕಾಗತ್ತೆ. ಸೊ ಅದು ಪರ್ಸ್ನಲ್ ಮ್ಯಾಟರ್ಗೆ ಬಂದರೆ ಬಿಡೋ ಮಾತೇ ಇಲ್ಲ ಅದನ್ನ ನಾನು ಇದು ಹೇಳಲ್ಲ. ಯಾಕಂದರೆ ನಾವು ಬಿಸ್ನೆಸ್ ಅಂತ ಬಂದಾಗ ನಾವು ಬಾಯನ್ನು ಸ್ವಲ್ಪ ಹಿಡಿತದಲ್ಲಿ ಇಟ್ಕೋಬೇಕು. ಸೊ ಇನ್ನೊಂದು ಏನಪ್ಪ ಅಂದರೆ ಬಂದಿರೋ ಕಸ್ಟಮರ್ಗೆ ಯಾವುದೇ ಥರ ಕಿರಿಕಿರಿ ಆಗಬಾರ್ದು. ಆ ರೀತಿ ನೋಡ್ಕೊಳ್ಳಿ. ತುಂಬಾ ಕೇರ್ಫುಲ್ಲಾಗಿ ಬಟ್ಟೆಗಳನ್ನೆಲ್ಲ ಸ್ಟಿಚ್ ಮಾಡಿ ಕಟಿಂಗ್ ಮಾಡುವಾಗ ತುಂಬ ಕೇರ್ಫುಲ್ಲಾಗಿರಬೇಕು. ಮತ್ತು ಹೊಲಿಯುವಾಗ ಕೂಡ ತುಂಬಾ ಕೇರ್ಫುಲ್ಲಾಗಿರಬೇಕು. ಯಾಕಂದರೆ ಪಾಪ ಅವರು ನಮ್ಮನ್ನು ನಂಬಿ ಸಾವಿರಾರು ಗಟ್ಟಲೆ ಸೀರೆಗಳನ್ನು ತೊಗೊಂಡ್ಬಿಟ್ಟು ನಮ್ಮ ಕೈಯಲ್ಲಿ ಬ್ಲೌಸನ್ನು ಕೊಟ್ಟಿರ್ತಾರಂದರೆ ನಾವು ಇದ್ರ ಮನಸ್ಥಿತಿ ಅಂದರೆ ಶ್ರದ್ಧೆಯಿಂದ ಕೆಲಸ ಮಾಡಿಬಿಟ್ಟು ಅವ್ರಿಗೆ ಕೊಡಬೇಕಾಗತ್ತೆ. ನಾವೇನು ಹಂಗೆ ಮಾಡಿಕೊಡಲ್ಲ. ಯಾಕಂದರೆ ನಾವು ದುಡ್ಡು ತೊಗೋತೀವಿ ಅಂದಮೇಲೆ ಅವರಿಗೆ ತುಂಬ ಚೆನ್ನಾಗಿ ಒಳ್ಳೆಯ ಸರ್ವಿಸನ್ನು ಕೊಡಬೇಕಾಗತ್ತೆ ನೋಡಿ. ಇನ್ನೊಂದು ಏನಪ್ಪ ಅಂದರೆ ಇವಾಗ ಅಂದರೆ ಒಬ್ಬಳು ಟೈಲರ್ ಇವಾಗ ನಮ್ಮ ಏರಿಯಾದಲ್ಲೇ ಇರ್ತಾರೆ ಅಂತ ಅಂದ್ಕೊಳ್ಳಿ. ಇನ್ನೊಬ್ರು ಏನು ಹೇಳ್ತಾರೆ ಅಂದರೆ ಇಲ್ಲ ನೋಡಿ ಅವಳ ಹತ್ರ ಯಾರು ಹೋಗ್ತಾರೆ, ಅವಳ ಹತ್ರ ಏನಿರುತ್ತೆ ಅಂತ ಅನ್ನೋರು ತುಂಬ ಜನ ಇರ್ತಾರೆ. ಸೊ ಅಂಥವ್ರಿಗೆಲ್ಲ ತಲೆ ಕೆಡ್ಸ್ಕೊಳಕ್ಕೆ ಹೋಗಬೇಡಿ. ಯಾಕಪ್ಪ ಅಂದರೆ ಇಂಥವರೆಲ್ಲ ಮಾತಾಡೋರು ಏನು ಮಾಡೋಕ್ಕಾಗಲ್ಲ. ಅವ್ರಿಗೆ ಮಾತು ಬಿಟ್ಟರೆ ಬೇರೆ ಏನೂ ಬರೋಲ್ಲ. ಸೊ ನಾವು ಕಾಯಬೇಕು, ತಾಳ್ಮೆಯಿಂದ ಇರಬೇಕು. ನಮ್ಮ ಕೆಲಸ ಎಷ್ಟು ಪರ್ಫೆಕ್ಟಾಗಿ ಮಾಡಿಕೊಡ್ತೀವಿ ಅನ್ನೋದ್ರ ಮೇಲೆ ನಮಗೆ ಇದು ಕೆಲಸದಲ್ಲಿ ನಮಗೆ ಯಶಸ್ಸು ಸಿಗುತ್ತೆ. ಮತ್ತು ನಾನು ಇನ್ನೊಂದು ಸಲ ಹೇಳೋದಕ್ಕೆ ಇಷ್ಟಪಡ್ತೀನಿ, ಈ ಕೆಲಸದಿಂದ ನನಗಂತೂ ಮೋಸ ಆಗಿಲ್ಲ. ಯಾಕಂದರೆ ನಾನು ಎಷ್ಟು ಶ್ರದ್ಧೆಯಿಂದ ಈ ಕೆಲಸನ ಮಾಡ್ತೀನಿ ನೋಡಿ, ಅಷ್ಟೇ ಈ ಕೆಲಸ ನನಗೆ ಕೈ ಹಿಡಿಯುತ್ತೆ. ನಾನು ನೈಟೆಲ್ಲ ಸ್ಟಿಚ್ ಮಾಡಿಬಿಟ್ಟು ಕೊಟ್ಟರು ನಾನು ವಾರದಲ್ಲಿ ಇಲ್ಲ ಅಂದ್ರೂ ಮಿನಿಮಮ್ 1-2 ಸಾವಿರ ಹತ್ತತ್ರನೇ ದುಡಿತೀನಿ. ನಾವು ಹಳ್ಳಿಯಲ್ಲಿ ಇರೋದು 2 ಸಾವಿರ ಕಡಿಮೆನೇ ಈ ದುಡಿಮೆಗೆ, ಆದರೂ ನಾನು 2 ಸಾವಿರ ಹತ್ತತ್ರನೇ ದುಡಿತೀನಿ. ಸೊ
ಮೊನ್ನೆ ನನಗೆ ಮದುವೆ ಬ್ಲೌಸಲ್ಲೇ ಬಂದಿತ್ತು 5,000 ದುಡ್ದಿದ್ದೀನಿ ನಾನು ಮದುವೆ ಬ್ಲೌಸಲ್ಲಿ. ಹಾಗಾಗಿ ನಾನು ಹೇಳೋಕ್ಕೇನು ಇಷ್ಟಪಡ್ತೀನಿ ಅಂದರೆ, ಮನೆ ಕೆಲಸ ಮಾಡಿಕೊಂಡು ಮಕ್ಕಳು ಗಂಡನ ನೋಡಿಕೊಂಡು ಮನೆಯನ್ನು ನೋಡಿಕೊಂಡು ಎಲ್ಲ ಕೆಲಸ ಮುಗಿಸ್ಬಿಟ್ಟು ಮಾಡೋ ಕೆಲಸ ಅಂದರೆ ಇದು. ಈ ಕೆಲಸದಲ್ಲಿ ನಾವು ಎಷ್ಟೇ ಎಫೆಕ್ಟ್ ಹಾಕಿದ್ರೂ ಅಷ್ಟು ನಮಗೆ ಲಾಭ ಇದೆ ನೋಡಿ. ಸೊ ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಇನ್ನೊಂದು ಏನಪ್ಪ ಅಂದರೆ, ಇವ್ರ ಮಾತಿಗೆ ನೀವು ತಲೆ ಕೆಡ್ಸ್ಕೊಳಕ್ಕೆ ಹೋಗಬೇಡಿ. ನಿಮ್ಮ ಕೆಲಸ ಏನಿದೆ ನೀವು ಕರೆಕ್ಟಾಗಿ ಮಾಡ್ತಾ ಹೋಗಿ. ನಿಮಗೆ ಕರೆಕ್ಟಾಗಿ ರಿಸಲ್ಟ್ ಬರುತ್ತೆ. ಮತ್ತು ನೀವು ತುಂಬಾ ಚೆನ್ನಾಗಿ ಇಂಪ್ರೂವ್ ಕೂಡ ಆದ್ರಿ ಅಂದರೆ ನೀವು ಯಾರ ಹತ್ರನೂ ಕೇಳ್ಕೊಬೇಕಾಗಿಲ್ಲ. ನಿಮ್ಮನ್ನು ಹುಡ್ಕೊಂಡು ತಾನಾಗೇ ಬರ್ತಾರೆ ಅವರು.